ಬರ್ಡೇ ಶಾಪಿಂಗ್ ಬಂದಿದ್ದೀವಿ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾಗೆ. ಅವಳ ಬರ್ಡೇ ಡ್ರೆಸ್ ತೊಗೊಬೇಕು ಅಂತ ಲೇಬಲ್ ಋತುಕುಮಾರಿಗೆ ಬಂದಿದ್ವಿ. ಸೊ ನಮ್ಮ ಅಕ್ಕ ಒಂದು ಡ್ರೆಸ್ ಟ್ರಯಲ್ ಮಾಡಿದ್ದಾಳೆ. ತಿರ್ಗೆ ನೋಡಿ ಡ್ರೆಸ್ ಟ್ರೈ ಮಾಡಿದ್ದಾಳೆ. ನೋಡೋಣ ಯಾವ್ದು ಫೈನಲ್ ಮಾಡ್ತಾಳೆ. ಸೊ ಇವಾಗ ಋತುಕುಮಾರಿಯಲ್ಲಿ ಬರ್ಡೇ ಡ್ರೆಸ್ ತೊಗೊಂಡಿದ್ದಾಯ್ತು. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾಳೋ ನೋಡಬೇಕು ಗೈಸ್. ಲೇಬಲ್ ಋತುಕುಮಾರ್ ಇಲ್ಲೇ ನಮ್ಮ ಅಕ್ಕ ಬರ್ಡೇ ಡ್ರೆಸ್ ಫೈನಲೈಸ್ ಮಾಡಿದ್ಲು. ಆ ಡ್ರೆಸ್ ಮ್ಯಾಚಿಂಗ್ ಯೂಸ್ ತಗೊಳಕ್ಕೆ ಸ್ಟೀಲ್ ಮೆಡಲ್ ಬಂದಿದ್ದೀವಿ. ನೋಡೋಣ ಇದನ್ನು ಕನ್ಫರ್ಮ್ ಮಾಡ್ತಾಳೆ ವಾಪಸ್ ಮಾಡ್ತಾ ಇದ್ದಾರೆ. ಏನು ಕನ್ಫರ್ಮ್ ಫೈನಲ್ ಮಾಡಿದಲ್ಲ ಹಿಲ್ಸ್ನ. ಇವಾಗ ನಮ್ಮ ಅಕ್ಕ ಬಿಲ್ ಪೇ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಳೋ ನೋಡಬೇಕು. ನೆಕ್ಸ್ಟ್ ಎಲ್ಲಿ ಏನು ತಗೊಂತೀಯ ಅಲ್ಲಿ? ನಮ್ಮ ಅಕ್ಕ ಫುಲ್ ಇವತ್ತು ಒಂದು ದಿವ್ಸಕ್ಕೆ ರಿಚ್ ಕಿಡ್ ಆಗಿಬಿಟ್ಟಿದ್ದಾಳೆ. ನೋಡೋಣ ಏನೇನು ತಗೊತಾಳೋ. ಫೈನಲಿ ಮನೆಗೆ ಹೋಗಿ ರಿವೀಲ್ ಮಾಡ್ತೀವಿ ಗೈಸ್ ಏನೇನು ತಗೊಂಡಿದ್ದಾಳೆ ಅಂತ. ಈ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಶಾಪ್ಸ್ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ವಿಕ್ಟೋರಿಯಾ ಸೀಕ್ರೆಟಿಗೆ ಬಂದಿದ್ದೀವಿ. ಅವಳಿಗೇನೋ ಲೋಷನ್ ಮತ್ತು ಏನೋ ಪರ್ಫ್ಯೂಮ್ಸ್ ಬೇಕು, ಅದಕ್ಕೆ ಟೆಸ್ಟರ್ಸ್ ಟ್ರೈ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಟಾರಿ ಬ್ರೋಚ್ಗೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಏನು ತಗೊತಾಳೋ ಇವಳು. ನನಗೂ ಐಡಿಯಾ ಇಲ್ಲ ಗೈಸ್. ಸುಮ್ಮನೆ ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂದು ಬಂದಿದ್ದೀನಿ ಇವಳ ಜೊತೆ. ಶಾಪಿಂಗ್ ಎಲ್ಲ ಆಯಿತು. ಇವಾಗ ಊಟಕ್ಕೆ ಬಂದಿದ್ವಿ. ನಮ್ಮ ಅಕ್ಕ ತಗೊಳೋದೇನೋ ತಗೊಂಡ್ಬಿಟ್ಟಿದ್ದಾಳೆ. ಇವಾಗ ನಮ್ಮ ಮನೇಲಿ ಯಾವ್ಯಾವ ಥರ ಒಗಿತಾರೋ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಳೆ. ಶಾಪಿಂಗ್ ಎಲ್ಲ ಆಯಿತು. ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀರಿ ಇವಾಗ. ನೋಡಿ ಈಗ ರೈಸ್ ಮಾಡ್ತಾ ಇದ್ದಾಳೆ. ಹೆಂಗೈತೆ? ತಿನ್ನು. ಅದು ತೋರ್ಸು. ಇವಾಗ ನಮ್ಮ ಮಮ್ಮಿ ಗೆಸ್ ಮಾಡ್ತಾರೆ ಯಾವ್ಯಾವ ಎಷ್ಟೆಷ್ಟು ಪ್ರೈಸ್ ಅಂತ. ಇರು ಸುಜು ಮ್ಯಾಕ್ಸಿ ತೋರಿಸ್ತಾ. ಪರ್ಫ್ಯೂಮ್ ಇದು ಲೋಷನ್. ಅವು ಮೂರಕ್ಕೂ ಎಷ್ಟು ಕೊಟ್ಟಿರ್ಬೋದು? ಇವು ಮೂರಕ್ಕೂ ಎಷ್ಟು ಕೊಟ್ಟಿರ್ಬೋದು? ಇದು ಶಿಮ್ಮರ್ ಮೂರಕ್ಕೂ ಒಂದು 2000. 4800 rupees. Yes. Oh my god. Okay. Hello. Okay, ಹಿಂಗೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಟ್ಟೆ. ಬಟ್ಟೆ ತೋರಿಸು. ಇದು ನನ್ನ ಬಟ್ಟೆ. ಫುಲ್ ಪ್ಯಾಕ್ ಮಾಡ್ಬಿಟ್ಟು. ಗೆಸ್ ಮಾಡಮ್ಮ ಅದಕ್ಕೆ ಎಷ್ಟು? ಒಂದು 8,000 10,000. ಪರವಾಗಿಲ್ಲ. 13,000. ಇದು ನನ್ನ ಚಪ್ಪಲು. ಟಾರಿ ಬ್ರೋಚ್ ಅಲ್ಲಿ ತಗೊಂಡಿರೋದು. ಇರ್ರಿ ನೋಡ್ಮ.
ಒಂದು 5-6 ಸಾವಿರ. ಎಷ್ಟು ಹೇಳಿ? ಎಷ್ಟಿರ್ಬೋದು? ಇನ್ನೊಂದು ಗೆಸ್, ಒನ್ ಮೋರ್ ಚಾನ್ಸ್. ನೀನೆಲ್ಲ ಕಾಸ್ಟ್ಲಿ ದುನಿಯಾದೇ ನಾನು ಹೇಳಿದೀನಿ. ನೀನ್ ಕೊಡಂಗಿದ್ರೆ ಎಷ್ಟು ಕೊಡ್ತೀಯ? ಒಂದು 5-6 ಸಾವಿರ ಕೊಡ್ತೀನಿ ನಾನು ಅಷ್ಟೇ. ಹೇಳ. ನಾನು ರಿವೀಲ್ ಮಾಡ್ಬೇಕಾ? 27,000. ಅಪ್ಪ ಇಲ್ಲ ಫ್ರೆಂಡ್ಸ್, ನಾನು ಇಷ್ಟದೆಲ್ಲ ನಾನು ಗೆಸ್ ಮಾಡಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಹೀಲ್ಸ್ ತಗೊಂಡೆ. ಆಕ್ಚುಲಿ ಇದು ಫಸ್ಟ್ ತಗೊಂಡೆ, ಈ ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಬಟ್ ದೆನ್ ಆಮೇಲೆ ಇನ್ನೂ ಒಂದು ಇವ್ರದ್ದು ತಗೊಂಡ್ಲು. ರಾಮ ಗೋವಿಂದ. ಎಷ್ಟು? ಇದರ ನಿಖರವಾದ ಬೆಲೆ 8,000 ಅಷ್ಟೇ, ಇಲ್ಲ 10 ಲಾಸ್ಟ್ ಅಂದ್ರೆ. ಪರವಾಗಿಲ್ಲ, ನಿಯರ್ ಬೈ. 13,000. ನೋಡಿ ಫ್ರೆಂಡ್ಸ್, ಈ ತರ ಎಲ್ಲ ಚಪ್ಪಲಿಗಳಿಗೆಲ್ಲ ಕೊಡಲ್ಲ. ಇಷ್ಟು ದುಡ್ಡು ಕೊಟ್ಟು ನಾನು ಹಾಕೊಳ್ಳೋಳು ಅಲ್ಲ. ಒಂದು 4,000-5,000 ಲಾಸ್ಟ್ ಫ್ರೆಂಡ್ಸ್. ನಾನು ಬಿಡಮ್ಮೋ, ಅವಳು ದುಡ್ದು ಬಿಟ್ಟು ತಗೊಂಡವಳೆ. ಬೇರೆಯವ್ರ ತರ ಹುಡ್ಗಿರ್ ದುಡ್ಡು, ಹುಡ್ಗನವ್ರ ದುಡ್ಡು ಇಲ್ಲ, ಅವ್ರ ಅಪ್ಪ ಅಮ್ಮ ದುಡ್ಡಲ್ಲಿ ಏನ್ ತಗೊಂಡಿಲ್ಲ ಅವಳು. ಸೊ ದಿಸ್ ಇಸ್ ಮೈ ಬರ್ಡೇ ಶಾಪಿಂಗ್. ನಾಳೆ ನೇಲ್ಸ್ ಮಾಡ್ಸಕ್ ಹೋಗ್ಬೇಕು. ಇನ್ನು ಸೊ ಯಾ, ದಿಸ್ ಇಸ್ ವಾಟ್ ಇಟ್ ಇಸ್. ಏನವ? ನನಗೆ ಮುಟ್ಟಕ್ಕೆ ಕೂಡ ನೋವಾಗ್ತೈತೆ. 22,000 ಕೊಟ್ಟು 22 ಅಲ್ಲ, 27,000 ಕೊಟ್ಟು ಫ್ರೆಂಡ್ಸ್. ನಾನು ಕಾಲ್ಗೆಲ್ಲ ಹಾಕೊಬೇಕಂದ್ರೆ ಹೊಟ್ಟೆ ಉಳಿತೈತೆ. ಒಂದು 3 ಗ್ರಾಮ್ ಚಿನ್ನ ಆದ್ರೂ ಬರ್ತೈತೆ. ಅಟ್ಲೀಸ್ಟ್ 2 ಗ್ರಾಮ್ ಚಿನ್ನ ಬರೋದು. ಏನಮ್ಮ? ಆ ಚಪ್ಪಲಿ 27,000. ಹ್ಞೂ, ಬ್ರ್ಯಾಂಡೆಡ್ ಎಲ್ಲ ಹಂಗೆ. ಏನ್ ಬ್ರ್ಯಾಂಡೆಡ್ ಅಮ್ಮ? ಕಾಲ್ಗೆ ಹಾಕೋ ಚಪ್ಪಲಿ ತಾಯಿ. ನಮ್ಮ ಮಮ್ಮಿಗೆ ಇನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಕೈಯಾಗತ್ತ ಇಲ್ಲಮ್ಮ ತಾಯಿ. ಸುಸ್ತಾಗೋಗಿದ್ದೀನಮ್ಮ. 27,000 ಅಂದ್ರೆ ಎಂತ ಮಜಾ. 2 ಗ್ರಾಮ್ ಚಿನ್ನ ಬಂದಿರೋದೆ. ಚಿನ್ನ ನಮ್ಮ ಮನೆಗೆ ಇರ್ತದೆ. ಏನ್ ಚೊಪ್ಪಲಿ ಕಾಲ್ ಹಾಕೊಂಡು ಚೊಪ್ಪಲಿ. ಓ ದೇವ್ರೇ, ಎಲ್ಲಿದ್ಯಪ್ಪ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮಮ್ಮಿ, ಇದು ಸ್ಮೆಲ್ ಮಾಡು. ಇದು ಸ್ಮೆಲ್ 5,000 ಇದಕ್ಕ ಸ್ಮೆಲ್ ಮಾಡೋದು. ಅದಷ್ಟೇ ಬಿಡು. ಇದೆಲ್ಲ ನಾವು ಕಾಣ್ರಮ್ಮ, ಕಾಣ್ತವೆಲ್ಲ ವಾಸನೆಗಳು ಗೊಬ್ಬರು.